ನಮ್ಮೊಟ್ಟಿಗೆ ಸುರೇಶ್ ಶೈವ ಗುರುಜಿ ಅವರಿದ್ದಾರೆ. ಗುರುಗಳೇ, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ತಿಳಿಸ್ತಾ ಇದ್ರಿ. ಜೊತೆಗೆ ಈ ಒಂದು ನಮ್ಮ ಆಲೋಚನೆಗಳೇನಿದೆ, ಆಲೋಚನೆಗಳನ್ನ ನಾವು ಚೂಸ್ ಮಾಡಬಹುದಾ ಅಥವಾ ನಾವೇ ಕ್ರಿಯೇಟ್ ಮಾಡಬಹುದಾ ಅಂತ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಮಿಡಿಯೇಟ್ ಆಗಿ ಬ್ರಷ್ ಮಾಡಬೇಕು ಅಂತ ಅನ್ಸುತ್ತೆ. ಬೈ ಚಾನ್ಸ್ ಒಂದು 5 ನಿಮಿಷ ಲೇಟ್ ಆದರೂ ಏನೋ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಅಂದರೆ ಡಿಸ್ಕಂಫರ್ಟ್ ಇರುತ್ತೆ. ಯಾಕೆ ಆ ಥರ ಅನ್ಸುತ್ತೆ? ಬಿಕಾಸ್ ದಟ್ಸ್ ಅನ್ ಹ್ಯಾಬಿಟ್. ಸೊ ಸಿಮಿಲರ್ಲಿ ಈ ಥಾಟು ಸಹ ಹ್ಯಾಬಿಟ್. ಇದು ಹೇಳಿದ್ರೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಥಾಟ್ ಹೆಂಗೆ ಹ್ಯಾಬಿಟ್ ಆಗುತ್ತೆ, ಹೆಂಗೆ ಸಾಧ್ಯ ಅದು ಹ್ಯಾಬಿಟ್ ಆಗಲಿಕ್ಕೆ ಅಂತೇಳಿ. ನಮ್ಮ ಪ್ರತಿ ಥಾಟ್ಸೂ ಒಂದು ಹ್ಯಾಬಿಟೇ. ಯಾವ ಥರ ಥಾಟ್ಸನ್ನು ನಾವು ಟ್ರೈನ್ ಮಾಡಿದ್ದೀವಿ ಅಂತ ನಮ್ಮ ಮೈಂಡಿಗೆ ಬರಲಿಕ್ಕೆ. ಎಷ್ಟೊಂದು ಸಮಯ ಏನಾಗಿರುತ್ತೆ, ನಮ್ಮ ತುಂಬ ಥಾಟ್ಸ್ಗಳನ್ನ ಮೈಂಡು ರಿಜೆಕ್ಟ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ಏನಾದರೂ ನೀವು ಯಾರೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಅನ್ಕೋತಾನೆ ಅಂತ ಇಟ್ಕೊಂಡು, ಯಾವುದೋ ಒಬ್ಬ ವ್ಯಕ್ತಿ ಅನ್ಕೊಳ್ತಾನೆ. ಆಗ ಇಮಿಡಿಯೇಟಾಗಿ ಮೈಂಡ್ ಏನನ್ನು ರಿಜೆಕ್ಟ್ ಮಾಡಿರುತ್ತೆ, ಸೊ ನಿನ್ನ ಹತ್ರನೇ ದುಡ್ಡಿಲ್ಲ, ನೀನೇನೋ ಸೊ ಸುಮ್ಮನೆ ಆಗ್ಬಿಡುತ್ತೆ. ಆ ಥರ ಥಾಟ್ನ ರಿಜೆಕ್ಟ್ ಮಾಡಿರುತ್ತೆ. ಇನ್ನೊಂದು, ಯಾರಾದರೂ ಒಬ್ರು ಲಂಚ ತಗೋತಾ ಇರ್ತಾರೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ಒಳಗಡೆಯಿಂದ ಒಂದು ಕಾನ್ಷಿಯಸ್ನೆಸ್ ಹೇಳುತ್ತೆ, ತಪ್ಪು ಮಾಡ್ತಾ ಇದೆಯಾ ನೀನು ಅಂತ. ಇವರು ಆಗ ಏನಾಗಲ್ಲ ಸುಮ್ ಕುತ್ಕೊ ಅಂತ ಹೇಳ್ಬಿಟ್ಟು ಅದನ್ನ ಕದರಿಸ್ಬಿಟ್ಟು ಸುಮ್ಮನೆ ಹರಿಸ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಆದ್ಮೇಲಿಂದ ಇನ್ನೊಂದೇನೋ ತಪ್ಪು ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಆವಾಗಲೂ ಕಾನ್ಷಿಯಸ್ನೆಸ್ ಹೇಳುತ್ತೆ, ನೋಡೋ ತಪ್ಪು ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು. ಆವಾಗಲೂ ಅದ್ರ ಮೇಲೆ ಕೋಪ ತೋರಿಸಿ ಅದನ್ನು ಶಾಂತ ಮಾಡ್ಬಿಡ್ತಾರೆ. ಸೊ ಇದೇ ಪ್ರಕಾರವಾಗಿ ಯಾವುದೇ ರಾಂಗ್ ಥಿಂಗ್ಸ್ಗಳಾಗಲಿ, ಯಾವುದೇ ಒಂದು ಲೋವರ್ ಥಿಂಗ್ಸ್ಗಳಾಗಲಿ ಏನಾದ್ರು ಮಾಡಿದಾಗ ಫಸ್ಟ್ ಟೈಮ್ ಮನಸ್ಸು ಎಚ್ಚರಿಸುತ್ತೆ, ದಿಸ್ ಇಸ್ ನಾಟ್ ರೈಟ್ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಾನ್ಷಿಯಸ್ನೆಸ್ ಹೇಳುತ್ತೆ. ಎಂತ ಸ್ಮೋಕ್ ಮಾಡೋರ್ಗು ಮೊದಲನೇ ಟೈಮ್ ಸ್ಮೋಕ್ ಮಾಡಿದಾಗ ಅವ್ರ ಅಮ್ಮನೋ ಅವ್ರ ಅಪ್ಪನೋ ನೆನಪಾಗಿರ್ತಾರೆ, ಬೇಡ ಅಂತ ಅನ್ಸಿರುತ್ತೆ. ಅದಾದ್ಮೇಲೆ ಹ್ಯಾಬಿಟ್ ಫಾರ್ಮ್ ಆಗೋದ್ಮೇಲಿಂದ ಯಾರ ನೆನಪು ಅವ್ರ ಅಪ್ಪ ಎದುರುಗಡೆ ಬಂದ್ರು ಹಿಂಗ್ ಅನ್ಬಿಟ್ಟು ಸೊ ದಟ್ಸ್ ಹೌ ಪೀಪಲ್ ವಿಲ್ ಡೂ ಅಲ್ವಾ. ಬಿಕಾಸ್ ಹ್ಯಾಬಿಟ್ ಆಗೋದ್ಮೇಲಿಂದ ಅದು ಮನ್ಸು ಕಲ್ತ್ಕೊಂಡ್ಬಿಡುತ್ತೆ. ಸೊ ಪ್ರತಿಯೊಂದು ಥಾಟ್ಸು ಸಹ ಒಂದು ಹ್ಯಾಬಿಟ್. ನಾವು ಯಾವ ಥಾಟ್ಸ್ಗಳನ್ನ ರಿಜೆಕ್ಟ್ ಮಾಡ್ತೀವಿ, ಒಳ್ಳೆ ಥಾಟ್ಸ್ಗಳನ್ನ, ಸಿಮಿಲರ್ ವೇ ನೆಗೆಟಿವ್ ಥಾಟ್ಸ್ಗಳನ್ನು ಸಹ ನಾವು ರಿಜೆಕ್ಟ್ ಮಾಡಬಹುದು. ಬಟ್ ಓನ್ಲಿ ವೇ ಏನಂತ ಹೇಳಿದ್ರೆ ನಾವು ಅದನ್ನ ಟ್ರೈನ್ ಮಾಡಿಲ್ಲ ಅಷ್ಟೇ. ನಾವು ಇವತ್ತರೆಗೂ ಟ್ರೈನ್ ಮಾಡಿರೋದು ಯಾವ ತರ, ಪಾಸಿಟಿವ್ ಥಾಟ್ಸ್ಗಳನ್ನ ಮಾತ್ರ ರಿಜೆಕ್ಟ್ ಮಾಡುವಂಗೆ. ಅಂದ್ರೆ ಒಬ್ರು ಯಾರು ಏನೇ ಮಾಡಿದ್ರು ಕೃತಜ್ಞತೆ ಇಲ್ಲದೆ ಇರುವಂಥದ್ದು, ಅವ್ರಿಗೆ ಎಷ್ಟೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಅವರು ಗ್ರಾಟಿಫಿಕೇಶನ್ ಇಲ್ಲದೆ ಆಗಿರುವಂಥದ್ದು. ಸೊ ಈ ತರ ಎಲ್ಲ ಇರದೇ ಇರುವಂಥದ್ದು. ಅವ್ರು ಯಾವ ತರ ಮನಸ್ಸನ್ನ ಟ್ರೈನ್ ಮಾಡಿದ್ದಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪ್ರತಿ ಥಾಟು ಒಂದು ಹ್ಯಾಬಿಟ್ ಅಂತ ಯಾವಾಗ ಕಲಿತೀವಿ ಆವಾಗ ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಗುರುಗಳೇ. ಇನ್ನು ನಮಗೆ ಗೊತ್ತಿಲ್ಲದೇ ನಾವೇನೇನೋ ಮಾತಾಡ್ತಿರ್ತೀವಿ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ನನಗೇನೂ ಸಿಗೋದಿಲ್ಲ, ನನಗೇನೂ ಒಳ್ಳೇದಾಗಲ್ಲ, ಈ ರೀತಿ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತಾ? ನಾವು ತುಂಬ ಸಣ್ಣವರಾಗಿದ್ದಾಗ ಒಂದು ಗೇಮ್ ಆಡ್ತೀವಿ. ಈಗ ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಗೇಮು, ಟಗ್ ಆಫ್ ವಾರ್ ಅಂತ, ಹಗ್ಗ ಜಗ್ಗಾಟ ಅಂತ ಕರೀತಾರೆ. ಅದರಲ್ಲಿ ಈಗ ನಿಮ್ಮದು ಟೀಮ್ ಎ, ನಂದು ಟೀಮ್ ಬಿ ಅಂತ ಇಟ್ಕೊಳ್ಳೋಣ. ಓಕೆ. ಸಾಮಾನ್ಯವಾಗಿ ನಿಮ್ಮ ಟೀಮು ಮತ್ತು ನಮ್ಮ ಟೀಮು ಹಗ್ಗ ಜಗ್ಗಾಟದಲ್ಲಿ ಏನು ರೂಲ್ ಇರುತ್ತೆ, ಯಾರು ಒಂದು ಲೈನನ್ನು ಕ್ರಾಸ್ ಮಾಡಿ ಆಪೋಸಿಟ್ ಲೈನನ್ನು ಎಳ್ಕೊಂತಾರೆ ಅವರು ವಿನ್ನರ್ ಅಂತೇಳಿ ಗಮನ ಇರುತ್ತೆ ಅಲ್ವಾ. ಅದೇ ರೂಲ್ ಅದ್ರದ್ದು. ಈಗ ಎ ಮತ್ತು ಬಿ ಟೀಮ್ ಇಬ್ರು ಸಮ ಓಡಾಡ್ತಾರೆ, ಅಂದರೆ ಗೆಲ್ಲೇಬೇಕು ಅನ್ನೋಂಥ ಇಂಟೆನ್ಷನ್ ಇಂದ ಓಡಾಡ್ತಾರೆ. ಆ ಗೇಮ್ ಆಡಬೇಕಾದ್ರೆ ಇಬ್ಬರಲ್ಲಿ ಬಹುಶಃ ಯಾರು ಗೆಲ್ಬೋದು, ಜಾಸ್ತಿ ಯಾರು ಗೆಲ್ಬೋದು? ಗೆಲ್ಲುವಂತ ಥಾಟ್ಸ್ ಇಟ್ಕೊಂಡಿರುವಂತರು ಗೆಲ್ಲಬಹುದು. ಅದನ್ನ ಬಿಟ್ಟು ಒಂದ್ ಸ್ವಲ್ಪ ಸ್ಟ್ರೆಂತ್ ಆಗಿರೋರು, ಖಂಡಿತ ಯಾರ ಕಡೆ ಪ್ರಬಲವಾಗಿರೋರು ಇರ್ತಾರೆ, ಸ್ವಲ್ಪ ಎಲ್ಲ ಬಲಿಷ್ಠವಾಗಿರೋರು ಇರ್ತಾರೆ, ಅವ್ರು ಗೆಲ್ತಾರೆ ಅಲ್ವಾ. ಹೌದು. ಅಂದ್ರೆ ಟೀಮ್ ಎ ಮತ್ತೆ ಟೀಮ್ ಬಿ ಎರಡುವೇ ಇಬ್ರು, ಬಟ್ ಇಬ್ರು ಮೈಂಡ್ ಅಲ್ಲಿ ಏನಿತ್ತು, ಗೆಲ್ಲಬೇಕು ಅನ್ನೋದು ಇತ್ತು. ಆದ್ರೆ ಗೆಲ್ಲ ಸಾಧ್ಯತೆ ಯಾರಿಗೆ ಬಂತು? ಎಗೇನ್ ಬಲಿಷ್ಠವಾಗಿರೋಗೆ. ಸಿಮಿಲರ್ಲಿ ನಮ್ಮ ಮನಸ್ಸಲ್ಲೂ ಒಳ್ಳೇದು ಕೆಟ್ಟದು, ನೆಗೆಟಿವ್ ಪಾಸಿಟಿವ್ ಎರಡೂ ಹಗ್ಗ ಜಗ್ಗಾಟ ಮಾಡ್ತಾ ಇರುತ್ತೆ. ನಾವು ಯಾವುದನ್ನ ಬಲಪಡಿಸ್ತೀವಿ ಅದು ಗೆಲ್ಲುತ್ತೆ. ನಾವು ಕೆಟ್ಟದನ್ನ ಬಲಪಡಿಸಿದ್ರು ಅದೇ ಗೆಲ್ಲುತ್ತೆ, ಒಳ್ಳೆದನ್ನ ಬಲಪಡಿಸಿದ್ರು ಅದೇ ಗೆಲ್ಲುತ್ತೆ. ಇವೆರಡೂ ಸಮ ಪ್ರಮಾಣದಲ್ಲೇ ಹೋರಾಡ್ತಿರುತ್ತೆ. ಆದ್ರೆ ನಾವು ಯಾವ್ದನ್ನ ಬಲ ಮಾಡ್ತಾ ಇದೀವಿ, ಯಾವ ಕಡೆಗೆ ಯಾವ್ದನ್ನ ಎಳ್ಕೋಬೇಕು ಅಂತ. ಕೆಟ್ಟದ್ದೇನಾದ್ರೂ ಪವರ್ಫುಲ್ ಆಯ್ತು ಅಂತ ಹೇಳಿದ್ರೆ ಒಳ್ಳೇದನ್ನು ಕೆಟ್ಟದ ಕಡೆ ಹೇಳ್ಕೊಳುತ್ತೆ, ಒಳ್ಳೇದೇನಾದ್ರು ಪವರ್ಫುಲ್ ಆಯ್ತು ಅಂತ ಹೇಳಿದ್ರೆ ಕೆಟ್ಟದನ್ನು ಒಳ್ಳೆ ಕಡೆ ಹೇಳ್ಕೊಳುತ್ತೆ. ಸೊ ಈ ರೀತಿಯಾಗಿ ನಾವು ಮಾತಾಡುವಂಥದ್ದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? 100%. ಸೊ ಯಾಕಂತ ಹೇಳಿದ್ರೆ ನಮ್ಮ ಪ್ರತಿ ಥಾಟ್ ಪ್ರಾಸೆಸ್ ನಾವೇನ್ ಮಾತಾಡ್ತೀವಿ ಅದಕ್ಕೆ ನಾವು ಯಾವ ತರ ಬಲ ಕೊಟ್ಟಿದೀವಿ, ಯಾವ ತರ ಅದಕ್ಕೆ ಇಂಟೆನ್ಸಿಟಿ ಕೊಟ್ಟಿದೀವಿ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಏನೋ ಜಸ್ಟ್ ಇವತ್ತು ಒಂದಿನ ತಾನೆ, ಇವತ್ತು ಒಂದೇ ಒಂದಿನ ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ, ಇವತ್ತು ಒಂದೇ ಒಂದಿನ 130 ತಗೊಂಡ್ರೆ ಏನಾಗುತ್ತೆ, ಇವತ್ತು ಒಂದೇ ಒಂದಿನ ಈ ಕೆಲಸ ಮಾಡ್ಬಿಟ್ರೆ ಏನೋ ಹೋಗುತ್ತೆ.
ಸಿ ಒಂದು ದಿನ ಅಥವಾ ಒಂದೇ ಒಂದು ದಿನ ತಾನೇ ಅಂತ ಹೇಳಿದ್ರೆ ದಟ್ಸ್ ದ ಮೋಸ್ಟ್ ಬ್ಯಾಡ್ ಥಿಂಗ್ ಟು ಡೂ. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋಗುವಂಥ ಹ್ಯಾಬಿಟ್ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ಎವ್ರಿ ಡೇ ಹೋಗ್ತಾ ಇರ್ತೀರಿ. ಯಾವತ್ತಾದ್ರೂ ಒಂದೇ ಒಂದಿನ ಮಿಸ್ ಆದರೆ ಅದ್ರ ಮಾರನೇ ದಿನದಿಂದ ಕಂಟಿನ್ಯೂಸ್ ಆಗಿ ಮಿಸ್ ಆಗುತ್ತೆ, ಹೌದು ಅಲ್ವಾ? ಸೊ ಅಂದ್ರೆ ಅದು ಸ್ವಿಂಗಿಂಗ್ ಫೋರ್ಸ್ ಮಿಡಲ್ ಕಟ್ ಅಂತ ಕರೀತಾರೆ. ಅಂದ್ರೆ ಏನ್ ಸ್ವಿಂಗ್ ಆಗ್ತಾ ಇರುತ್ತೆ ಅದು ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ಮತ್ತೆ ಆ ಇಂಟೆನ್ಸಿಟಿ ಬರಲ್ಲ. ಸೊ ಸಿಮಿಲರ್ಲಿ ನಮ್ಮ ಲೈಫಲ್ಲೂ ಅಷ್ಟೇ, ನಮ್ಮ ಪ್ರತಿ ಥಾಟ್ಸ್ಗಳು ನಾವು ಕ್ರಿಯೇಟ್ ಮಾಡ್ತಾನೆ ಹೋಗ್ತೀವಿ. ನಮ್ಮ ಥಾಟ್ಸ್ಗಳು ನಮ್ಮ ಲೈಫನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಖಂಡಿತ ಗುರುಗಳೇ. ಇನ್ನು ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳಿಸ್ತಾ ಇದ್ರಿ, ನಮ್ಮ ಥಾಟ್ಸ್ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮ ಮುಂದಿನ ಆನ್ಲೈನ್ ಕ್ಲಾಸಸ್ ಬಗ್ಗೆ ಕೂಡ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿ. ಓಕೆ, ಸೊ ನಮ್ಮ ಆನ್ಲೈನ್ ಕ್ಲಾಸಸ್ಸು ಒಟ್ಟು 3 ಥರ ಇದೆ ನಮ್ಮದು. ಓಕೆ, ಒಂದು ಮೈಂಡ್ ಮಾಸ್ಟ್ರಿ ಅಂತ ಹೇಳಿ, ಅದರೊಳಗಡೆ ಏನಂದರೆ ನಾವು ಅದನ್ನು ಬೇರೆ ಒಂದು ಬ್ರ್ಯಾಂಡಲ್ಲಿ ಮಾಡ್ತಾ ಇರುವಂಥದ್ದು, ಅಂದರೆ ಸ್ಪೀಕ್ ಟು ಮೈಂಡ್ ಅಂತ ಹೇಳಿ. ಓಕೆ, ಈ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಮ್ಯಾಕ್ಸಿಮಮ್ ಇನ್ ಆಫ್ಲೈನ್ ಸೆಷನ್ಸ್ಗಳು. ಸ್ಪೀಕ್ ಟು ಮೈಂಡ್ ಬಂದು ಇಟ್ಸ್ ಬೇಸಿಕಲಿ ಇಂಟು ಟೀಚಿಂಗ್ಸ್, ಅಂದರೆ ಇನ್ ಟರ್ಮ್ಸ್ ಆಫ್ ಮೈಂಡ್ ಬಗ್ಗೆ ಆನ್ಲೈನ್ ರಿಲೇಟೆಡನ್ನು ನಾವು ಟೀಚ್ ಮಾಡ್ತೀವಿ. ಅದರಲ್ಲಿ ಏನಂದರೆ ಅದರಲ್ಲಿ ಎಮೋಷ್ನಲ್ ಮಾಸ್ಟ್ರಿ ಮತ್ತು ಮೈಂಡ್ ಮಾಸ್ಟ್ರಿ ಅಂತ ಹೇಳಿ 2 ಥರ ಇದೆ. ಮೈಂಡ್ ಮಾಸ್ಟ್ರಿನಲ್ಲಿ ಏನು ಅಂತ ಹೇಳಿದ್ರೆ, ನಾನು ಇವಾಗಲೂ ತನಕ ಏನೆಲ್ಲ ಹೇಳ್ಕೊಟ್ಟೆ ಇದೆಲ್ಲ ಸ್ವಲ್ಪ ನಿಮಗೆ ಸ್ಕ್ಯಾಟರ್ಡ್ ಅನ್ನಿಸ್ಬೋದು ಇನ್ಫಾರ್ಮೇಷನ್, ಸ್ವಲ್ಪ ಪೀಸ್ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದರೆ ತುಂಬ ಡೆಪ್ತ್ ಸಬ್ಜೆಕ್ಟು, ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡಿ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಂತ ಹೇಳಿದ್ರೆ ವಿ ಹ್ಯಾಂಡೋಲ್ಡ್ ಪೀಪಲ್, ಅಂದರೆ ಜನಗಳಿಗೆ ಲೈವ್ ಆಗಿ ವಿ ಹ್ಯಾಂಡೋಲ್ಡ್ ದೆಮ್, ವಿ ಟೆಲ್ ದೆಮ್. ಇಲ್ಲೇನಂದರೆ ಬಹುಶಃ ಅವರು ಏನಾದರೂ ಇದನ್ನ ನೋಡ್ತಾ ಕಾರ್ಯಕ್ರಮದಲ್ಲಿ ಅವ್ರ ಕ್ವಶನ್ಸ್ಗಳನ್ನ ಕೇಳೋಕ್ಕಾಗದೇ ಇರ್ಬೋದು, ಇಂಟ್ರಾಕ್ಷನ್ ಇರೋದಿಲ್ಲ. ಆದರೆ ಅಲ್ಲೇನಂತ ಹೇಳಿದ್ರೆ ಇಂಟ್ರಾಕ್ಷನ್ ಇರುತ್ತೆ, ಮತ್ತೆ ದೆಲ್ ಬಿಕಮ್ ಪಾರ್ಟ್ ಆಫ್ ದ ಕಮ್ಯುನಿಟಿ. ಯಾಕಂತ ಹೇಳಿದ್ರೆ ನಮ್ಗೆ ಈಗ ಆಲ್ರೆಡಿ ಇರುವಂಥ ಕಮ್ಯುನಿಟಿನಲ್ಲಿ ಇರೋರೆಲ್ಲ ಒನ್ ಆಫ್ ದಿ ಜೆಮ್ ಪೀಪಲ್. ಸೊ ತುಂಬ ಒಳ್ಳೆಯವರು ಎಲ್ಲ, ಅಂದರೆ ಅದೇ ಥರ ವೈಬ್ರೇಷನ್ ಇರೋರು ಇದ್ದಾರೆ. ಇಲ್ಲಿ ಏನಂದರೆ ಮೈಂಡ್ ಮಾಸ್ಟ್ರಿನಲ್ಲಿ ಬಂದು ವಿ ಟೆಲ್ ಸೊ ಹೌ ಯು ಕ್ಯಾನ್ ಎನ್ಹ್ಯಾನ್ಸ್ ಯುವರ್ ಸಬ್ ಕಾನ್ಷಿಯಸ್ ಪಾರ್ ಮತ್ತು ಇಂಟಿಟಿವ್ ಪಾರ್, ಇದನ್ನೆಲ್ಲ ಯಾವ ಥರ ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡಿ ಅಂತ ಹೇಳಲ್ಲ, ಮೈಂಡನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥ ಡೀಪರ್ ಸೆನ್ಸ್ಗಳನ್ನೆಲ್ಲ ಇಲ್ಲಿ ಮೈಂಡ್ ಮಾಸ್ಟರ್ನಲ್ಲಿ ಹೇಳ್ಕೊಡ್ತೀವಿ. ಅದನ್ನು ಆ್ಯಕ್ಚುಲಿ ನಾನು ತಗೊಳ್ತೀನಿ. ಅದನ್ನು ಬಿಟ್ಟು ಇನ್ನೊಂದು ಎಮೋಷನಲ್ ಮಾಸ್ಟ್ರಿ ಅಂತಿದೆ, ಇದನ್ನು ರಮ್ಯಾ ಮೇಡಮ್ ತಗೊಳ್ತಾರೆ. ಸೊ ರಮ್ಯಾ ಬಂದು ಅವ್ರು ಹ್ಯಾಂಡಲ್ ಮಾಡುವಂಥದ್ದು ಎಮೋಷನ್ಸ್ಗಳ ಬಗ್ಗೆ. ನಮ್ಮ ಎಮೋಷನ್ಸ್ಗಳನ್ನು ಯಾವ ಥರ ಮಾಸ್ಟ್ರಿ ಮಾಡ್ಕೊಳ್ಬೇಕು, ಬಿಕಾಸ್ ಪ್ರತಿಯೊಂದು ಎಮೋಷನ್ನ ಅಟ್ಯಾಚ್ ಆಗಿರುತ್ತೆ. ಆ ಎಮೋಷನಿಂದ ಯಾವ ಥರ ನಾವು ಡಿಸ್ಕನೆಕ್ಟ್ ಆಗಬೇಕು ಅನ್ನೋಂಥದ್ದು ಎಮೋಷನಲ್ ಮಾಸ್ಟ್ರಿ ಕ್ಲಾಸು. ಇದು ಸಾಮಾನ್ಯವಾಗಿ 3.5 ಅವರ್ಸ್ ಸೆಷನ್ ಇರುತ್ತೆ. ಇದು 3 days 1.5 hour ಇರ್ಬೋದು, ಅಥವಾ ಒಂದೇ ಟೈಮ್ 3.5 hours ಇರ್ಬೋದು. ಡಿಪೆಂಡ್ಸ್ ಆನ್ ಟೈಮ್ ಅವೈಲಬಿಲಿಟಿ ಮತ್ತು ಇದೆಲ್ಲದು ನಿಂತಿರುತ್ತೆ. ಹೀಗೆ ಇದು 2 ಕ್ಲಾಸು. ಜೊತೆಗೆ ಏನಂತ ಹೇಳಿದ್ರೆ ಈ ರೇಖೆ ಕ್ಲಾಸ್ ಏನಿದೆ, ಅಂದರೆ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ಕ್ಲಾಸ್ ಏನಿದೆ, ಇದನ್ನು ನಾವು ಇನ್ಫ್ಯಾಕ್ಟ್ ಈವನ್ ಆನ್ಲೈನಲ್ಲೂ ನಾವು ಮಾಡ್ತಾ ಇದ್ದೀವಿ. ಆದರೆ ಅವರು ದೀಕ್ಷೆ ಮತ್ತು ಇದಕ್ಕೆಲ್ಲ ಬರಲೇಬೇಕು ಒಂದು ಟೈಮು, ಬಟ್ ಅದಕ್ಕೆ ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ನಮ್ಮದು ಆಫ್ಲೈನೇ ಪ್ರಿಫರ್ ಮಾಡ್ತೀವಿ, ಎಸ್ಪೆಷಲಿ ಎನರ್ಜಿ ಹೀಲಿಂಗ್ ಕ್ಲಾಸ್ಗೆ, ಬಿಕಾಸ್ ದೇ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್. ಸೊ ಹಾಗಾಗಿ ಅಲ್ಲಿ ಇದನ್ನು ಆನ್ಲೈನಿಗೆ ತೊಗೊಂಡು ಬಂದಿದ್ದೀವಿ. ವಿ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್ ಆನ್ ದಟ್. ಸೊ ತುಂಬಾ ವರ್ಕ್ ನಡೀತಿದೆ ಅದರಿಂದ. ಆ್ಯಂಡ್ ಪ್ರೊಡಕ್ಷನಲ್ಲಿದೆ ಈಗ, ಓಕೆ, ಅಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಸೊ ಅದು ಸೂನ್ ಇಟ್ ವಿಲ್ ಬಿ ಲಾಂಚ್ಡ್. ಸೊ ಆಲ್ಮೋಸ್ಟ್ ಇನ್ 1 or 2 days ಮ್ಯಾಕ್ಸಿಮಮ್. ಖಂಡಿತವಾಗ್ಲೂ ಗುರುಗಳೇ. ಇನ್ನು ಎಮೋಷನ್ಸ್ ಬಗ್ಗೆ, ಥಾಟ್ಸ್ ಬಗ್ಗೆ ತಿಳಿಸ್ತಾ ಇದ್ರಿ. ಮೇಜರ್ ಆಗಿರುವಂತಹ ಲೋವರ್ ಎಮೋಷನ್ಸ್ ಯಾವುದು ಅಂತ ಹೇಳ್ತೀರಾ? ಕ್ರಿಟಿಸಿಸಮ್, ಗಿಲ್ಟ್, ಫಿಯರ್, ರಿಸೆಂಟ್ಮೆಂಟ್. ಈ 4 ಏನಿದೆ ಮೋಸ್ಟ್ ಲೋವರ್ ಎಮೋಷನ್ಸ್. ಕ್ರಿಟಿಸಿಸಮ್ ಅಂತ ಹೇಳಿದ್ರೇನು, ನಾವು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡ್ಬೋದು, ಟೀಕೆ ಮಾಡ್ಬೋದು, ಅಥವಾ ಬೇರೆಯವ್ರು ನಮ್ಮನ್ನು ಟೀಕೆ ಮಾಡಿರಬಹುದು ನಾವು ಚಿಕ್ಕವರಾಗಿರ್ಬೇಕಾದ್ರು, ಅದು ಇವಾಗಲೂ ಸಹ ಅಷ್ಟೇನೆ. ಗಿಲ್ಟ್, ಏನೋ ತಪ್ಪುಗಳನ್ನ ಮಾಡಿರ್ತಾರೆ, ಆ ತಪ್ಪನ್ನು ಮಾಡಿರೋದಕ್ಕೆ ಒಳಗಡೆ ಇನ್ನೊಂದು ಗಿಲ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ತಪ್ಪಿತಸ್ಥ ಮನೋಭಾವ. ಇನ್ನೊಂದು ಫಿಯರ್, ಅಂದರೆ ಯಾವುದೇ ಒಂದು ವಿಷಯಕ್ಕೂ ಭಯ 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 ಅನ್ನುವಂಥದ್ದು ಇರ್ಬೋದು. ರಿಸೆಂಟ್ಮೆಂಟ್ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಎನ್ವಿ ಇರುವಂಥದ್ದು ಇರ್ಬೋದು. ಸೊ ಈ ಥರ 4 ಎಮೋಷನ್ಸ್ಗಳು ನಮ್ಮನ್ನು ಹಿಡಿದು ಇಟ್ಕೊಂಡಿರುತ್ತೆ. ಸೊ ಈ 4 ಎಮೋಷನ್ಸ್ಗಳನ್ನು ನಾವು ಎಲ್ಲಿವರೆಗೆ ಬಿಡಿಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಸಹ ನಾವು ಲೈಫಲ್ಲಿ ಸ್ಕೇಲ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ನನ್ನ ಅಬ್ಸರ್ವೇಷನ್ ಇದು. ಆ್ಯಂಡ್ ಆಲ್ಸೋ ನಮಗೆ ನಾವು ಏನಂತ ಮಂತ್ರಗಳನ್ನು ಹಾಕ್ಕೊಂಡಿರ್ತೀವಿ ಅಂತ ನಾವು ಅಂದ್ಕೊಂಡಿರುವಂಥದ್ದು, ನನ್ನ ಎಲ್ಲರೂ ಡೋರ್ ಮ್ಯಾಟ್ ಥರ ಯೂಸ್ ಮಾಡ್ತಾರೆ, ನಾನು ಯಾವುದಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ, ನಾನು ನಾಲಾಯಕ್ಕು. ಸೊ ಈ ಥರ ನಮಗೆ ನಾವೇ ಟ್ಯಾಗ್ಗಳು ಹಾಕೊಂಡ್ಬಿಟ್ಟಿರ್ತೀವಿ. ಸೊ ನೀವು ಆ ಥರ ಟ್ಯಾಗ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಸೊ ಹೊರಗಡೆ ಮಾತ್ರ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ? ಹೌದು, ಅದು ಖಂಡಿತ ಅದಾಗಲಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲು ರಿಸೆಂಟ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ವ, ಅಂದರೆ ಯಾರ ಬಗ್ಗೆನಾದ್ರು ದ್ವೇಷ ಇಟ್ಕೊಂಡಿರುವಂಥದ್ದು, ಅವ್ರ ಬಗ್ಗೆ ದ್ವೇಷ ಸಾಧಿಸುವಂಥದ್ದು, ಇದನ್ನು ಇಟ್ಕೊಂಡಿರ್ತೀವಿ. ಈ ಸಮಯದಲ್ಲಿ ಜಸ್ಟ್ ಯೋಚನೆ ಮಾಡಿ,
ನಮ್ಮ ಬಾಡಿನಲ್ಲಿರುವಂಥ ಪ್ರತಿ ಸೆಲ್ಸ್ಗೂ ಒಂದೊಂದೊಂದೊಂದು ಮೆಮೊರಿ ಇರುತ್ತೆ. ಹೌದು. ಯಾವಾಗ ನಾವು ಈ ಒಂದು ರಿಸೆಂಟ್ಮೆಂಟನ್ನು ಇಟ್ಕೊಂಡಿರ್ತೀವಿ, ನೆನೆನೂ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ, ರಿಸೆಂಟ್ಮೆಂಟ್ ವಿಲ್ ಬ್ರಿಂಗ್ ದ ಕ್ಯಾನ್ಸರ್ ಸೆಲ್ಸ್. ಓಕೆ. ಅಂದರೆ ನಮ್ಮ ಬಾಡಿನಲ್ಲಿ ಇದು ನಮ್ಮ ಪ್ರತಿ ಎಮೋಷನ್ನು ಬಾಡಿನಲ್ಲಿ ಏನೋ ಒಂದು ಡಿಸೀಸ್ ತರುತ್ತೆ. ಯಾವಾಗ ನಾವು ಬೇರೆಯವ್ರ ಬಗ್ಗೆ ದ್ವೇಷ ಮಾಡ್ತಾನೆ ಇರ್ತೀವಿ, ರಿಸೆಂಟ್ಮೆಂಟ್ ಅನ್ನುವಂಥದ್ದು ಬಾಡಿನಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಅಂದರೆ ಇದು ನಮಗೆ ನಾವೇ ಶಿಕ್ಷೆ ಕೊಟ್ಟುಕೊಂಡಾಗೆ. ಹೌದು. ಅಂದರೆ ಒಂಥರ ನನ್ನ ಬಗ್ಗೆ ನನಗೆ ಕೋಪ ಬರೆಸ್ಕೋಬೇಕು ಆ ರೀತಿ ಮಾಡಿದಾಗೆ. ಇನ್ನೊಂದೇನೆಂದರೆ ಕ್ರಿಟಿಸಿಸಮ್ ಇದೆಯಲ್ಲ, ಸೊ ಇದೇನೆಂದರೆ ತುಂಬ ಜನಕ್ಕೆ ಆರ್ಥರೈಟಿಸ್ ಇರುತ್ತಲ್ಲ, ಅವರು ಬಹುಶಃ ಅವ್ರ ಬಗ್ಗೆ ಅವರೇ ತುಂಬ ಕ್ರಿಟಿಸೈಸ್ ಮಾಡ್ಕೊಂಡಿರ್ತಾರೆ. ಓಕೆ. ಅಂದರೆ ಅದಕ್ಕೆ ನಾವು ಹೇಳ್ತೀವಿ ಸೆಲ್ಫ್ ಲವ್, ಸೆಲ್ಫ್ ಕಂಪ್ಯಾಷನ್. ನೀವು ಬೇರೆಯವ್ರನ್ನ ಪ್ರೀತಿಸ್ಬೇಕು, ಬೇರೆಯವ್ರ ಬಗ್ಗೆ ಕಂಪ್ಯಾಷನೇಟ್ ಆಗಿರಬೇಕು ಅಂದರೆ ಮೊದಲು ನಮ್ಮನ್ನು ನಾವು ಪ್ರೀತಿಸ್ಬೇಕಲ್ವಾ. ಸೊ ನಮ್ಮನ್ನು ನಾವು ಪ್ರೀತಿಸ್ದೆ, ನಮ್ಮ ಬಗ್ಗೆ ನಮಗೆ ಕಂಪ್ಯಾಷನೇಟ್ ಇಲ್ದೇನೆ ಬೇರೆಯವ್ರನ್ನ ನಾವು ಕಂಪ್ಯಾಷನ್ ಆಗಿ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಅದೇ ಥರ ಇನ್ನೊಂದು ಗಿಲ್ಟ್. ಈ ಗಿಲ್ಟಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವಂಥ ಯಾವುದೇ ಲಾಂಗ್ ಟರ್ಮ್ ಕ್ರಾನಿಕಲ್ ಪೇನ್ಸ್, ಕ್ರಾನಿಕ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಂತ ಅರ್ಥ. ಸೊ ನಮ್ಮ ಬಾಡಿನಲ್ಲಿರುವಂಥ ಯಾವುದೇ ಲಾಂಗ್ ಟರ್ಮ್ ಪೇನ್ಸ್ಗಳಿಗೆ ಈ ಒಂದು ಗಿಲ್ಟ್ ಕಾರಣ ಆಗಿರುತ್ತೆ. ಇನ್ನು ಕೊನೆಯದು ತುಂಬ ಜನ ಅಲ್ಸರ್ ಅಂತ ಹೇಳ್ತಾರಲ್ಲ, ಈ ಅಲ್ಸರ್ ಎಮೋಷನ್ ಏನಿದೆ ಬಿಹೈಂಡ್ ಅಂತ ಹೇಳಿದ್ರೆ ಫಿಯರ್. ನಮ್ಮ ಭಯದಿಂದ ಅಲ್ಸರ್ ಸಹ ಬರುತ್ತೆ. ಹಾಗಾಗಿ ಪ್ರತಿ ಎಮೋಷನ್ವೂ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಎಮೋಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಗುರುಗಳೇ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ರಿ. ಕಡೆಯದಾಗಿ ಎಮೋಷನ್ಸ್ ಬಗ್ಗೆ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಐ ಆಮ್ ನಾಟ್ ಗುಡ್ ಎನಫ್, ವಿಲ್ ಪುಷ್ ಯು ಡೌನ್. ಐ ಆಮ್ ವರ್ದಿ ಎನಫ್, ವಿಲ್ ಯು ಪುಲ್ ಯು ಅಪ್ ಅಂತ ಹೇಳ್ಬಿಟ್ಟು ನಾವು ಬದುಕಲ್ಲಿ ವರ್ಡ್ಸ್ಗಳನ್ನ ಚೇಂಜ್ ಮಾಡ್ತಾ ಹೊರತು ಬದುಕು ಚೇಂಜ್ ಆಗೋದಿಲ್ಲ. ಹಾಗಾಗಿ ನಮ್ಮ ವರ್ಡ್ಸ್ಗಳು ಚೇಂಜ್ ಆದರೆ, ನಮ್ಮ ಬಗ್ಗೆ ನಾವೇನು ಮಾತಾಡ್ತೀವಿ ಏನೋ ಅಂತ ಚೇಂಜ್ ಆದರೆ ಲೈಫ್ ಸಹ ಚೇಂಜ್ ಆಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಬಹಳ ಅದ್ಭುತವಾಗಿರುವಂತಹ ಮಾತನ್ನು ಹೇಳಿದರೆ ಇದನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ ತಮ್ಮ ಜೀವನದಲ್ಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಮಾಹಿತಿ ನೀಡುತ್ತೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು.